ಅವರನ್ನ ಇವತ್ತು ಸರ್ಕಾರ ಅದನ್ನು ಒಪ್ಪಿಕೊಂಡು ಅವರು ಈಗಾಗಲೇ ಅವರನ್ನ ಜಿಲ್ಲಾಧಿಕಾರಿ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಅವರಿಗೆ 6 ಜನಕ್ಕೆ ಏನು ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಆದೇಶ ಕೂಡ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಅಲ್ಲಿ ಸರೆಂಡರ್ ಆಗಿದ್ರು. ಅವ್ರಿಗೆ ಏನು ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಸೊ ಆದೇಶನೂ ಕೂಡ ಮಾಡಿದ್ದಾರೆ. ಎಲ್ಲದು ಜಿಲ್ಲಾಧಿಕಾರಿಯವರು ಆದೇಶ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಈಗ ನಮ್ಮ ಮುಂದೆ, ನಮ್ಮೆಲ್ಲರ ಮುಂದೆ ಅವರು ಬಂದು ಶರಣಾಗಿದ್ದಾರೆ. ಆ ಶರಣಾಗತಿಯನ್ನ ಒಪ್ಕೊಂಡಿದ್ದೀವಿ. ಅವರು ಮುಖ್ಯವಾಗಿ ನಿಮಗೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಅವರು ಶರಣಾಗಬೇಕಾದ್ರೆ ನಾಗರಿಕ ಸಮಿತಿಯವರು ಮತ್ತೆ ಪುನರ್ವಸತಿ ಸಮಿತಿಯವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಪೊಲೀಸ್ನವರು ಅನೇಕ ಅಧಿಕಾರಿಗಳು ಎಎನ್ಎಫ್ ನಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ ಇದು ಶರಣಾಗಲಿಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾತಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಎಲ್ಲ ಪೊಲೀಸ್ ಆಫೀಸರ್ಗಳಿಗೆ ಧನ್ಯವಾದಗಳನ್ನು. ನಿಂಬಾಳ್ಕರ್ ಕೂಡ ಬಹಳ ನಮ್ಮ ಇಂಟೆಲಿಜೆನ್ಸ್ನ ADGP ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ನನಗೆ 3-4 ದಿನಗಳ ಹಿಂದೆನೇ ಹೇಳಿದ್ರು ADGP ಈ ಥರ 6 ಜನ ಶರಣಾಗಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ, ಶರಣಾಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾ ಯಾರಿಗೂ ಹೇಳಿರಲಿಲ್ಲ. ಆದರೆ ನಿನ್ನೆ ಇಲ್ಲ, ನಮ್ಮ ಅಲೋಕ್ ಮೋಹನ್ ಅವರು ನಿನ್ನೆ ಹೇಳಿದ್ರು ನನಗೆ ನಾಳೆ ಆಗ್ತಾರೆ ಅಂತ. ಮತ್ತೆ ನಮ್ಮ ಯಾರವರು ಮೋಹಂತಿ ಅವರು ಕೂಡ ಮೊನ್ನೆ ಬಂದು ಹೇಳಿದ್ರು. ಸೊ ಇವರೆಲ್ಲ ಎಎನ್ಎಫ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇವರೆಲ್ಲ ಯಾರ್ಯಾರು ಶರಣಾಗಿದ್ದಾರೆ, ನನ್ನ ಹೆಸರುಗಳಿಗೆ ಓದಿದ್ನಲ್ಲ, ಯಾರ್ಯಾರು ಶರಣಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ. ಮತ್ತೆ ಸರ್ಕಾರ ಅವರು ಏನೇನು ಈಗ ಅಹವಾಲುಗಳನ್ನು ಹೇಳಿದ್ದಾರೆ, ಒತ್ತಾಯಗಳನ್ನು ಮಾಡಿದ್ದಾರೆ, ಆ ಒತ್ತಾಯಗಳನ್ನು ಕೂಡ ಎಲ್ಲ ಒತ್ತಾಯಗಳನ್ನು ಕೂಡ ಸಹಾನುಭೂತಿಯಿಂದ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ತಾಳಪ್ಪ, ಏನು 7 ತಿಂಗಳು ಗುಡ್ತವನಾಗ ಆಡ್ತೀಯಲ್ಲ, ಸ್ವಲ್ಪ ಇರು ಕೇಳುವೆ. ಯಾರಿಗೆ? ಕೇರಳ ತಮಿಳುನಾಡು ಇಬ್ಬರಿದಾರಲ್ಲ, ಚೀಫ್ ಮಿನಿಸ್ಟರ್ ಮಾತಾಡಿವಿ, ಅಲ್ಲಿ ಕೂಡ ಕೇಸಸ್ ಎಲ್ಲ ಇದೆ. ಅವ್ರ ಜೊತೆಲೂ ಮಾತಾಡ್ತೀನಿ. ಕೇರಳ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ, ತಮಿಳುನಾಡು ಚೀಫ್ ಮಿನಿಸ್ಟರ್ ಜೊತೆಲೂ ಮಾತಾಡ್ತೀನಿ. ವೆಂಕಟೇಶ್ ಮಾತಾಡ್ತೀನಿ. ಈಗ ನೀವು ಪ್ರಶ್ನೆ ಕೇಳಬಹುದು. ಹೌದು, ತ್ವರಿತವಾಗಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನ್ಯಾಯಾಲಯಗಳನ್ನ ಮಾಡಿ ತ್ವರಿತವಾಗಿ ಅದು ಇತ್ಯರ್ಥ, ಅವರ ಮೇಲಿರ್ತಕ್ಕಂಥ ಮೊಕದ್ದಮೆಗಳು ಇತ್ಯರ್ಥ ಆಗೋ ರೀತಿಯಲ್ಲಿ ಮಾಡ್ತೀವಿ. ಒಬ್ರು ನೀನು ಯಾವಾಗಲೂ ಬಿಜೆಪಿ ಪ್ರಶ್ನೆ ಕೇಳ್ತೀಯಲ್ಲ. ನೋಡಪ್ಪ,
ಯಾರೋ ಸುನೀಲ್ ಅಂತನವರು ಮಾತಾಡಿದ್ದಾರೆ. ಅವ್ರಿಗೆ ಪಾಪ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ. ನೋಡಪ್ಪ, ಇದು ಓದ್ಕೋಬೇಕಲ್ಲ ಇದು. ನೋಡಿ, ನಿನ್ಗೆ ಓದ್ತೀನಿ ನೋಡು. ಅಂಬೇಡ್ಕರ್ ಅವರು ಹೇಳಿರೋದು. ಫಸ್ಟ್, he argued that once we adopt this constitution, we must only utilize constitutional methods for achieving our social and economic objectives. This means giving up methods of revolution. This means giving up method of revolution, civil disobedience, non-cooperation and satyagraha. He remarked, when there was no way left for constitutional methods for achieving economic and social objectives, there was a great deal of justification for unconstitutional methods. But where constitutional methods are open, there can be no justification for these unconstitutional methods. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು, ನಮ್ಮ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಮಾತುಗಳು. ಗೊತ್ತಾಯ್ತಾ? ಒಂದು ವೇಳೆ ಫುಲ್ಫಿಲ್ ಆಗದೆ ಹೋದ್ರೆ ಫುಲ್ಫಿಲ್ ಮಾಡ್ತೀವಿ. 6% who are in Naxalism movement since more than 20 years. They have been persuaded to join the movement, struggling in the forest to get the justice. As Ambedkar put it, we have to get the justice through constitutional methods, not unconstitutional methods.